ತುಂಬ ದಿನ ಆಯಿತು. ತುಂಬ ದಿನ ಅಂದರೆ 4 ತಿಂಗಳೇ ಆಗೋಯಿತು. ಯಾವ ಥರ ಫೇಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಇದೆಲ್ಲ. ಬಟ್ ತುಂಬಾ ಕಷ್ಟ ಆಗುತ್ತೆ ಈ ಥರ. ನಾನು ನಿಜ ಹೇಳ್ತೀನಿ, ಫೈನಾನ್ಷಿಯಲಿ ನಿಮ್ಮೆಲ್ಲ ದುಡ್ಡಿತ್ತು ಅಂತ ಅಂದರೆ ಪ್ರತಿಯೊಬ್ಬರು ನಿಮ್ಮ ಜೊತೆ ಇರ್ತಾರೆ. ದುಡ್ಡಿಲ್ಲ ಅಂತಂದರೆ ಯಾರೂ ನಿಮಗೆ ಬೆಲೆ ಕೊಡೋಲ್ಲ. ಇದಂತೂ ಅರ್ಥ ಮಾಡ್ಕೊಳ್ರಿ. ಇದರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗೋದು ಬೇಡ. ಸುಮ್ಮನೆ ನಾನು ಏನಕ್ಕೆ ಜಾಸ್ತಿ ಮಾತಾಡೋದು ಬೇಡ. ಸಡನ್ನಾಗಿ ಡೆತ್ ಅದು ಎಕ್ಸ್ಪೈರ್ ಆದರು. ಸೊ ಹಂಗಾಗಿ ಲೈಫ್ನ ಯಾವ ಥರ ಲೀಡ್ ಮಾಡಬೇಕು ಏನು ಒಂದು ಗೊತ್ತಾಗ್ತಿಲ್ಲ. ನನ್ನ ಧರ್ಮಪತ್ನಿ, 2ನೇ ಧರ್ಮಪತ್ನಿನ ಕರ್ಸೋಣ ಬನ್ನಿ. ಈ ಕಡೆಯಿಂದ ಬಲಗಲಿಟ್ಟು ಬನ್ನಿ. ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಲ್ರು? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನೀವು ಮಾತಾಡಿ. ತುಂಬ ದಿನ ಅಂದರೆ 4 ತಿಂಗಳೇ ಆಗೋಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ. ತುಂಬ ಜನಕ್ಕೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡ್ತಿದ್ದಂಗೆ ಒಂದು 50% 80% ಆದರೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಡೌಟ್ ಇದೆ ಅಂತಂದರೆ, ಸೇಮ್ ನೋಡಿದ್ದೀರಲ್ಲ, ನನಗೇನು ಮಾತಾಡಬೇಕು, ಯಾವ ಥರ ಫೇಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಇದೆಲ್ಲ. ಈ ಥರ ಸಡನ್ನಾಗಿ ಈ ಥರ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ತೊಗೊಳುತ್ತೆ, ಈ ಥರ ಆಗುತ್ತೆ. ನಾವು ಇಷ್ಟು ದಿನ ಪ್ರ್ಯಾಂಕ್ ಮಾಡ್ಕೊತಾ ಇದ್ದಿದ್ದು ಅದು ನನ್ನ ಲೈಫಲ್ಲಿ ರಿಯಲಾಗಿ ಟರ್ನ್ ಆಗುತ್ತೆ ಅಂತ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ. ಸೊ ನಾನೊಂದು ಟೈಮಲ್ಲಿ ಅದನ್ನು ಪ್ರ್ಯಾಂಕ್ ಅಂತ ತೊಗೊಂಡೋಗಿದ್ದೆ. ಬಟ್ ಅದು ನನ್ನ ಲೈಫಲ್ಲಿ ರಿಯಲ್ ಆಗಿಬಿಡ್ತು. ಏನು ನೀವು ಟೈಟಲಲ್ಲಿ ನೋಡಿದ್ದೀರಾ, ತಮ್ಮನೇನಲ್ಲಿ ನೋಡ್ತಾ ಇದ್ದೀರಾ, ಅದೇ ಆಯಿತು. ನಾನು ಬಾಯ್ಬಿಟ್ಟು ಅದನ್ನು ಹೇಳೋಕೆ ಇಷ್ಟ ಆಗ್ತಿಲ್ಲ. ಬಟ್ ತುಂಬಾ ಕಷ್ಟ ಆಗುತ್ತೆ ಈ ಥರ. ನನಗಿನ್ನು ಯಾವ ಏಜ್ ಇದೆ, ಚಿಕ್ಕ ಏಜ್, ನನಗಿನ್ನ ಜಸ್ಟ್ 25, 26. ಈ ಏಜಿಗೆ ಈ ಥರ ಒಂದು ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಿದ್ದೀನಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದಷ್ಟು ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಒಂದು ಗುಡ್ ನ್ಯೂಸ್ ಅಂತೂ ಇದೆ, ನಿಮ್ಗೊಂದು ಗುಡ್ ನ್ಯೂಸ್ ಅಂತೂ ಕೊಡ್ತಿದ್ದೀನಿ. ಏನಪ್ಪ ಅಂತಂದರೆ ಅದು ಲಾಸ್ಟಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ. ಒಂದಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ. ಅವಾಗ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ, ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ಫೈನಾನ್ಷಿಯಲಿ ಯಾವ ಥರ ನಾವೆಲ್ಲ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ವಿ ಅದನ್ನು ಇಟ್ಕೊಂಡು ಈ ಥರ ಯೂಸ್ ಮಾಡ್ಕೊತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅದೊಂದು ರೀಸನ್ ಇದು, ಅದೊಂದು ಮೇಯ್ನ್ ರೀಸನ್. ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಪ್ರತಿಯೊಬ್ಬರು. ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಎಲ್ಲರೂ ಇರ್ತಾರೆ ಜೊತೆಗೆ, ಇಲ್ಲ ಅಂದರೆ ಯಾರೂ ಇರೋಲ್ಲ ಗೈಸ್. ನಾನು ನಿಜ ಹೇಳ್ತೀನಿ, ಫೈನಾನ್ಷಿಯಲಿ ನಿಮ್ಮೆಲ್ಲ ದುಡ್ಡಿತ್ತು ಅಂತ ಅಂದರೆ ಪ್ರತಿಯೊಬ್ಬರು ನಿಮ್ಮ ಜೊತೆ ಇರ್ತಾರೆ. ದುಡ್ಡಿಲ್ಲ ಅಂತಂದರೆ ಯಾರೂ ನಿಮಗೆ ಬೆಲೆ ಕೊಡೋಲ್ಲ. ಇದಂತೂ ಅರ್ಥ ಮಾಡ್ಕೊಳ್ರಿ. ನಾವು ಅಂದ್ಕೊಂಡಿದ್ದು ಏನೇ ಬಂದರೂ ಜೊತೆಗೆ ಎದುರಿಸಿ ನಿಂತ್ಕೊತೀವಿ, ಅದನ್ನು ಫೇಸ್ ಮಾಡ್ತೀವಿ, ಫೇಸ್ ಮಾಡೋ ಎಬಿಲಿಟಿ ನಮಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲನೂ ಈಸಿಯಾಗಿ ತೊಗೊತೀವಿ. ಬಟ್ ಏನು ಯಾವ ಥರ ಥಿಂಕ್ ಆಯಿತು, ಅವ್ರಿಗೆ ಯಾವ ಥರ ಮೈಂಡಲ್ಲಿ ಬಂತು ಗೊತ್ತಿಲ್ಲ. ಬಟ್ ಇದರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗೋದು ಬೇಡ. ಸುಮ್ಮನೆ ನಾನು ಏನಕ್ಕೆ ಜಾಸ್ತಿ ಮಾತಾಡೋದು ಬೇಡ. ಸೊ ಇದಿಷ್ಟ ಆಯಿತು. ನನಗಿನ್ನೂ ಒಂದು ಬೇಜಾರಾಗಿದ್ದು, ಓಕೆ ಕಮ್ ಬ್ಯಾಕ್ ಮಾಡೋಣ, ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ ಯಾವುದಾದ್ರು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಣ. ನನಗೆ ನಾರ್ಮಲ್ ಬೆಂಗಳೂರು ಕೆಲಸ, ಅದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇರಲಿ ಪರವಾಗಿಲ್ಲ ಅಂತ ಎಲ್ಲನೂ ಫೇಸ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ, ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ವೀಕ್ ಆಲ್ರೆಡಿ ಒಂದು 8 days ಬ್ಯಾಕಲ್ಲಿ ನನ್ನ ಹಳೆ ವೀಡಿಯೋಸ್ ಯಾರೆಲ್ಲ ವಾಚ್ ಮಾಡಿದ್ದೀರ, ನಮ್ಮ ಪಚ್ಚಿ ಅಂತ ಹೇಳ್ತಿದ್ನಲ್ಲ, ನಮ್ಮ ಅಮ್ಮನ ಸ್ವಂತ ತಂಗಿ, ಅವ್ರ ಹಸ್ಬೆಂಡ್ ಸಡನ್ನಾಗಿ ಡೆತ್ ಅದು ಎಕ್ಸ್ಪೈರ್ ಆದರು. ಸೊ ಅದು ಸಿಕ್ಕಾಬಡೆ ಬೇಜಾರಾಗಿತ್ತು. ಫ್ಯಾಮಿಲಿ ಫುಲ್, ಅವರು ಎಲ್ಲ ಫ್ಯಾಮಿಲಿಯೆಲ್ಲ ಡಿಪ್ರೆಷನ್, ಈ ಥರ ಘಟನೆಗಳು ನಡೀತಿದೆ. ಹಂಗಾಗಿ ಲೈಫ್ನ ಯಾವ ಥರ ಲೀಡ್ ಮಾಡಬೇಕು ಏನು ಒಂದು ಗೊತ್ತಾಗ್ತಿಲ್ಲ. ಇನ್ನೊಂದು ಟರ್ನಿಂಗ್ ಪಾಯಿಂಟ್ ನಾನು ಹೇಳಿದ್ನಲ್ಲ, ಒಂದಂತೂ ಕಲ್ತ್ಕೊಂಡೆ ಲೈಫಲ್ಲಿ, ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ. ಗುಡ್ ನ್ಯೂಸ್ ಏನಂತಂದರೆ, ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಇವಾಗ ಮತ್ತೆ ನಾವು ಕಪಲ್ಸ್ದು ಪ್ರ್ಯಾಂಕ್ ವೀಡಿಯೋಸ್ ಮಾಡ್ತೀವಿ, ಬಟ್ ಹೊಸ ಹೆಂಡತಿ ಜೊತೆಗೆ. ಆಗಿದ್ದೆಲ್ಲ ಆಗೋಯ್ತು, ಬಿಡಿ, ಹೋದವರೆಲ್ಲ ಹೋಗ್ಬಿಟ್ಟು. ಆದರೆ ನಾನು ಇದನ್ನೆಲ್ಲೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಆಗಲಿ ಶೇರ್ ಮಾಡ್ಕೊಂಡಿರಲಿಲ್ಲ. ಹೊಸ ಅಂದರೆ ನಿಮಗೆಲ್ಲ ಹೊಸ ಅತ್ತಿಗೆನ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಹೊಸಬ್ರನ್ನ ಇನ್ನೊಬ್ರನ್ನ ಮದುವೆ ಆಯಿತು, ಸೆಕೆಂಡ್ ಮ್ಯಾರೇಜ್ ಅಂದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಏನಾದರೂ ಹಾಕ್ಕೊಳ್ಳಿ, ನಾನು ಇರೋದು ಹೇಳ್ತೀನಿ. ಅವ್ರನ್ನ ಇವತ್ತು ಅಫಿಷಿಯಲಿ ರಿವೀಲ್ ಮಾಡ್ತಿದ್ದೀನಿ. ಇನ್ಸ್ಟಾದಲ್ಲಿ ಯಾರೆಲ್ಲ ಇನ್ನೂ ಫಾಲೋ ಆಗಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ ID ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಿದೆ.
ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಅದನ್ನೆಲ್ಲ ಮರೆತ್ಕೊಂಡು ಏನಾಗಬೇಕು ಅದ್ರ ಕಡೆ ಗಮನ ಕೊಡೋಣ. ಯಾವ ಥರ ತೊಗೊತಿರೋ, ಪಾಸಿಟಿವ್ ಆಗಿ ತೊಗೊತಿರೋ, ಇಲ್ಲ ಈ ಥರ ಹೋಗಿದ ತಕ್ಷಣ ನೀನು ಮದುವೆ ಆಗ್ಬಿಟ್ಟ ಆ ಥರ ಎಲ್ಲ ಯಾವ ಥರ ಥಿಂಕ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ಮಾಡಿದ್ದು ಸರಿ ಅನಿಸಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಬನ್ನಿ. ನಾನಂತೂ ಹ್ಯಾಪಿಯಾಗಿದ್ದೀನಿ. ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅವ್ರ ಲೈಫ್ ಅವ್ರ ಇಷ್ಟ, ನನ್ನ ಲೈಫ್ ನನ್ನ ಇಷ್ಟ. ನಾನು ಮುಂದಕ್ಕೆ ಕಂಟಿನ್ಯೂ ಹೋಗ್ತಾಯಿದ್ದೀನಿ. ಅವ್ರದ್ದು ನನಗೆ ಬೇಡವೇ ಬೇಡ. ಸೊ ಗೈಸ್, ನಾನು ಹೇಳ್ದಂಗೆ ಇವಾಗ ನನ್ನ ಸೆಕೆಂಡ್ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗೇನೆ ವೈಫ್ ಇಲ್ಲೇ ಇದ್ದಾರೆ, ಪರಿಚಯ ಮಾಡಿಸ್ತೀನಿ. ಆಗಿದ್ದೆಲ್ಲ ಆಯಿತು ಲೈಫಲ್ಲಿ. ಇನ್ನು ಮುಂದೆ ಒಂದು ಒಳ್ಳೆ ವಿಡಿಯೋಸ್, ಒಂದು ಒಳ್ಳೆ ಕಂಟೆಂಟ್ಸ್ನ ಕೊಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅವ್ರಿಗೂ ಒಪ್ಪಿಸಿ, ಅವ್ರು ನನ್ನ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ನನಗೆ ಒಂದು ಪಾಸಿಟಿವಿಟಿನ ತುಂಬಿ ನಿಂತ್ಕೊಂಡವ್ರು ಇವರು. ಸೊ ಹಂಗಾಗಿ ನಾನು ಅವ್ರಿಗೆ ಮತ್ತೆ ಅವ್ರಿಗೆ ಪ್ರಪೋಸಲ್ ಇಟ್ಟು ಹಿಂಗಾಗಿದೆ ಲೈಫಲ್ಲಿ, ನೀವು ಒಪ್ಕೊಂಡ್ರೆ ಮದ್ವೆ ಆಗೋಣ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡ್ರು. ಸೊ ಇನ್ ಮುಂದೆ ಒಂದು ಒಳ್ಳೆ ಕಂಟೆಂಟ್ಸ್ ನ ಇವಾಗ ಏನಿದೆ ಅದನ್ನ ನಾನು ಡಿಲೀಟ್ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಅವೆಲ್ಲ ನನಗಿಲ್ಲ ಗೈಸ್, ಫೀಲ್ ಎಲ್ಲ ಇಲ್ಲ. ಯಾಕೆಂದ್ರೆ ನನಗೆ ವ್ಯೂಸ್ ಇಂಪಾರ್ಟೆಂಟು, ನನಗೆ ನೀವು ಇಂಪಾರ್ಟೆಂಟ್. ನೀವು ಕೊಟ್ಟಿರೋ ಪ್ರೀತಿ ಆ ವಿಡಿಯೋಸ್ ಇಂದ, ಸೊ ಅವರಿಂದ ನನಗೇನಿದಿಲ್ಲ. ಅದಕ್ಕೋಸ್ಕರ ನಾನು ಆ ವಿಡಿಯೋಸ್ನ ಯಾವ್ದು ಡಿಲೀಟ್ ಮಾಡಲ್ಲ. ಸೊ ಇನ್ ಮುಂದೆ ಬರೋರಿಗೆ ಇದೊಂದು ವಿಡಿಯೋ ಇರ್ಲಿ ಅಂತ ಹೇಳ್ಬಿಟ್ಟು, ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದೆ. ಇವಾಗ ನನ್ನ ಧರ್ಮಪತ್ನಿ, ಎರಡನೇ ಧರ್ಮಪತ್ನಿನ ಕರ್ಸೋಣ ಬನ್ನಿ. ಈ ಕಡೆಯಿಂದ ಬಲಗಲಿಟ್ಟು ಬನ್ನಿ ವಿಡಿಯೋಗೆ. ನಮ್ಮ ವ್ಯೂವರ್ಸ್ ಕಾಯ್ತಾ ಇದ್ದಾರೆ. ಎರಡನೇ ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಎರಡನೇ ಮದುವೆ. ನೀನು ಯಾರು ನನ್ ಬಿಟ್ರಿ ಇನ್ನೇನು ಯಾರು ಮದ್ವೆ ಆಗ್ತಾರೆ? ಎರಡನೇ ಮದುವೆನೂ ಇಲ್ಲ. ಏನೇ ಕಷ್ಟ ಬರ್ಲಿ, ಏನೇ ಸುಖನೇ ಬರ್ಲಿ, ಏನೇ ಖುಷಿನೇ ಆಗ್ಲಿ, ದುಃಖನೇ ಆಗ್ಲಿ, ಇಬ್ರು ಜೊತೆಗೆ ನಿಂತ್ಕೊಂಡು ಹೋಗ್ತೀವಿ. ಮುಂದೆ ಹಿಂಗೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ನಿಮ್ಮ ಪ್ರೀತಿ ಸಹಕಾರ ಇಲ್ಲಿವರೆಗೂ ನನ್ನ ವಿಡಿಯೋಸ್ 4 ತಿಂಗಳಿಂದ ವಿಡಿಯೋಸ್ ಮಾಡ್ದಲೇ ಇದ್ರು ನನಗೆ ಕಮೆಂಟ್ಸ್ ಬರ್ತಾನೆ ಇದೆ, ವಿಡಿಯೋಸ್ ಚೆನ್ನಾಗಿದೆ ಅಂತ, ಕಂಟಿನ್ಯೂ ಮಾಡಿ ಅಂತ. ಸೊ ಅದಕ್ಕೆ ನಾನು ಕೈ ಮುಗ್ದು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಬಟ್ ಒಂದಂತೂ ನಿಜ, ಅದರಲ್ಲಿ ನಾನು ಇಷ್ಟೊತ್ತು ಮಾಡಿದ್ದು ಏನು ಡಿವೋರ್ಸ್ ಪ್ರ್ಯಾಂಕ್ ನನ್ನ ಲೈಫಲ್ಲಿ ನಿಜ ಆಗೋಯ್ತು ಅಂದಿದ್ದು, ಅದು ಇಷ್ಟೊತ್ತು ನಿಮ್ಗಳಿಗೆ ಪ್ರ್ಯಾಂಕ್ ಆಗಿ ಮಾಡಿದೆ ಅಷ್ಟೇ. ನಾನು ಫನ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಮಾಡಿದೆ. ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಮಾತ್ರ ಫೇಸ್ ಮಾಡಿದಂತೂ ನಿಜ. ಅದೇ ಹೇಳದ್ನಲ್ಲ, ನಮ್ಮ ಪಚ್ಚಿ ಅವರ ಹಸ್ಬೆಂಡ್ ಸಡನ್ ಡೆತ್ ಆಯ್ತು. ಸೊ ಹಂಗಾಗಿ ಸ್ವಲ್ಪ ಅದು ಕಡೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬೇಜಾರಾದ್ರು. ಹಂಗಾಗಿ ವಿಡಿಯೋಸ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕಾಯ್ತು. 4 ತಿಂಗಳಿಂದ ವಿಡಿಯೋ ಮಾಡಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಂತೂ ಡೈಲಿ ಒಂದಂತೂ ಇರುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಇನ್ಸ್ಟಾನ ಫಾಲೋ ಮಾಡಿಲ್ಲ, ಇನ್ಸ್ಟಾ ID ಡಿಸ್ಪ್ಲೇ ಬರ್ತಿರುತ್ತೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹೀಗಿದೇ ರೀತಿ ನನಗೆ ಹೆಂಗ್ ಯೂಟ್ಯೂಬಲ್ಲಿ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರೋ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ನನ್ನ ಕರುಣೆ ಇಟ್ಟು ಡೈಲಿ ಒಂದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಫನ್ನಿ ಶಾರ್ಟ್ಸು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನು ಹೇಳ್ತೀಯ? ನಾವು ಎಲ್ಲ ಹೊಸ ಹೆಂಡತಿ ಕರ್ಕೊಂಬಂದ್ಬಿಟ್ಟು ಅವ್ನು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಗೈಸ್, ಹೊಸ ಹೆಂಡತಿ ಏನೂ ಇಲ್ಲ, ಇವರೇ ಹೊಸದು ಹಳೇದು ಎಲ್ಲ ಇದೆ. ಮೇಲೆ ಇದೇ ತರ ವಿಡಿಯೋಸ್ ಆಗ್ತಾ ಇರ್ತೀವಿ. ಸೊ ಏನಿಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿ. ನಾವು ವಿಡಿಯೋಸ್ ಹಾಕಿಲ್ಲ ಅಂದ್ರೂ ಅಷ್ಟು ಸಪೋರ್ಟ್ ಮಾಡಿದೀರಾ, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಐ ಥಿಂಕ್ ಈ ಪ್ರ್ಯಾಂಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಮಾಡಿರೋ ಪ್ರಯೋಗ ಇದು. ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್.